4 ಲಕ್ಷ ಲಂಚ ಪಡೆಯುವಾಗ ಇನ್ಸ್ಪೆಕ್ಟರ್ ಟ್ರ್ಯಾಪ್ ಆಗಿದ್ದಾರೆ. ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಟ್ರ್ಯಾಪ್ ಆಗಿರೋದು. ಟ್ರ್ಯಾಪ್ ಆಗ್ತಾ ಇದ್ದಂಗೆ ಇನ್ಸ್ಪೆಕ್ಟರ್ ಹೈ ಡ್ರಾಮಾ ಮಾಡಿದ್ದಾರೆ. 4 ಲಕ್ಷ ಲಂಚ ಪಡೀತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಾರೆ, ಟ್ರ್ಯಾಪ್ ಆಗಿದ್ದಾರೆ. ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಟ್ರ್ಯಾಪ್ ಆಗ್ತಾ ಇದ್ದಂಗೆ ಅಲ್ಲಿ ಹೈ ಡ್ರಾಮಾ ಮಾಡಿದ್ದಾರೆ. ಲೋಕಾಯುಕ್ತರು ಹಿಡಿತಾ ಇದ್ದಂಗೆ ಕೂಗಾಟ ಚೀರಾಟ ಎಲ್ಲ ಮಾಡಿ ತಪ್ಪಿಸ್ಕೊಳ್ಳೋದಕ್ಕೂ ಇನ್ಸ್ಪೆಕ್ಟರ್ ಪ್ರಯತ್ನ ಪಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಗೋವಿಂದ ರಾಜು ಹೈ ಡ್ರಾಮಾ ದೃಶ್ಯ ಲಭ್ಯವಾಗಿದೆ. 3-4 ಜನ ಹಿಡ್ಕೋತಾರೆ ಆತನನ್ನ, ಆದ್ರೆ ಎಳೆದಾಟ ಮಾಡಿ ಕೂಗಾಟ ಮಾಡಿ ಲಂಚಬಾಕ ಇನ್ಸ್ಪೆಕ್ಟರ್ ಹೈ ಡ್ರಾಮಾ ಮಾಡಿದ್ದಾರೆ. ಮೊಬೈಲ್ನಲ್ಲಿ ಇನ್ಸ್ಪೆಕ್ಟರ್ ಚೀರಾಟದ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕ್ಯಾಪ್ಚರ್ ಆಗಿದೆ. ಅದು ನ್ಯೂಸ್ 18ಗೆ ಲಭ್ಯವಾಗಿದೆ. ಇನ್ನು ಕಾರಣ ಏನು ಈ ಲಂಚ ಸ್ವೀಕಾರಕ್ಕೆ? ಚೀಟಿ ವ್ಯವಹಾರ ಸಂಬಂಧ ದಾಳಿ ಮಾಡಿದ್ರು ಇನ್ಸ್ಪೆಕ್ಟರ್ ಗೋವಿಂದ ರಾಜು. ಮೊಹಮ್ಮದ್ ಅಕ್ಬರ್ ಮತ್ತು ಸ್ನೇಹಿತರ ವಿರುದ್ಧ ದೂರು ದಾಖಲು ಮಾಡಿಕೊಂಡಿದ್ರು. ನಿಮ್ ಸಿಬ್ಬಂದಿ ಕರೀರಿ ಸರ್. ಒಂದು ನಿಮಿಷ ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ ತಾನೆ. ನೀವು ಪೊಲೀಸ್ ನಾವು ಪೊಲೀಸ್ ಆಯ್ತು, ಮತ್ತೆ ಅದೇ ಹೇಳ್ತಾ ಇದ್ದೀನಿ. ಈ ಕಡೆ ನೀಡಿ ಲೋಕಾಯುಕ್ತ ಪೊಲೀಸರು ನಿಮ್ ಸಿಬ್ಬಂದಿ ಕರೀರಿ ಸರ್. ಒಂದು ನಿಮಿಷ ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ ತಾನೆ. ನೀವು ಪೊಲೀಸ್ ನಾವು ಪೊಲೀಸ್ ಆಯ್ತು, ಮತ್ತೆ ಅದೇ ಹೇಳ್ತಾ ಇದ್ದೀನಿ. ಈ ಕಡೆ ನೀಡಿ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಇಂಥ ಪ್ರಕರಣಗಳು ಬಂದಾಗ ಬೇಲಿ ಎದ್ದು ಹೊಲಮೈದಂತ ಕತೆ ಆಗ್ಬಿಡ್ತದೆ. ಸೊ ಇಲ್ಲಿ ಯಾವ ಪ್ರಕರಣ ಸಂಬಂಧ ಈತ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಯಾರು ಕೊಡ್ತಾ ಇದ್ರು? ಶರ್ಮಿತಾ, ಇದು ನಿಜಕ್ಕೂ ಕೂಡ ಬೇಲಿಯೇ ಹೊಲವೆದ್ದು ಮೈದಂತ ಘಟನೆ. ಯಾಕಂದ್ರೆ ಇನ್ಸ್ಪೆಕ್ಟರ್ ಒಬ್ರು ಈ ಮಟ್ಟದಲ್ಲಿ ಒಂದು ರೀತಿಯಾಗಿ ಕಾನೂನಿನ ನಿಯಮ ಮೀರಿ ಹೋಗ್ತಿದ್ದಾರೆ. ಅದರಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನ ತಾವೇ ನೇರವಾಗಿ ಯೂನಿಫಾರ್ಮ್ ನಲ್ಲಿ ಹೋಗಿ ಇಸ್ಕೋತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ಅಂದ್ರೆ ಬೇಸರದ ಸಂಗತಿ. ಇದ್ರ ಬಗ್ಗೆ ಮೊಹಮ್ಮದ್ ಅಕ್ಬರ್ ಎಂಬುವರು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡುವಂತಹ ಕೆಲಸವನ್ನು ಮಾಡಿರ್ತಾರೆ. ಇಲ್ಲಿ ದೂರುದಾರರಾಗಿರುವಂತಹ ಮೊಹಮ್ಮದ್ ಅಕ್ಬರ್ ಮತ್ತೆ ಅವರ ಫ್ರೆಂಡ್ಸ್ ಸೃಜನ್ ಮತ್ತೆ ಸಜಿತ್ ಎಂಬ ಮೂವರಿಗೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಚೀಟಿ ವ್ಯವಹಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರಕರಣಕ್ಕೆ ಹೆಲ್ಪ್ ಮಾಡೋದಕ್ಕೆ ಅಂತೇಳಿ ಸುಮಾರು 11 ಲಕ್ಷವನ್ನ ಇವರು ಬೇಡಿಕೆ ಇಡುವಂತೆ ಕೆಲಸವನ್ನು ಮಾಡಿರ್ತಾರೆ. ಈಗಾಗಲೇ 6 ಲಕ್ಷ ಹಣವನ್ನ ಅವರಿಂದ ದೂರುದಾರರಿಂದ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಇಸ್ಕೊಂಡಿರ್ತಾರೆ. ಅದಾದ್ಮೇಲೆ ಮತ್ತೆ 5 ಲಕ್ಷಕ್ಕಾಗಿ ಇವರು ಬೇಡಿಕೆ ಇಟ್ಟಿರ್ತಾರೆ. ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ 1 ಲಕ್ಷ ಮೊನ್ನೆ 28ನೇ ತಾರೀಕು 1 ಲಕ್ಷ ಅವರಿಂದ ಇಸ್ಕೊಂಡಿರ್ತಾರೆ. ಅದಾದ್ಮೇಲೆ ಮತ್ತೆ ಹೆಚ್ಚುವರಿಯಾಗಿ 4 ಲಕ್ಷವನ್ನ ತೆಗೆದುಕೊಂಡು ಬರುವಂತೆ ಹೇಳಿರ್ತಾರೆ. ಅವರು ಅನ್ಅಫಿಷಿಯಲಿ ನೋಟಿಸ್ ಕೊಡದೆ, ಯಾವುದೇ ರೀತಿಯಾದಂತಹ ನೋಟಿಸ್ ಕೊಡದೇನೆ ಅರೆಸ್ಟ್ ಮಾಡುವಂತ ರೀತಿಯಲ್ಲಿ ಅವರಿಗೆ ಬೆದರಿಸುವಂತ ಕೆಲಸವನ್ನು ಕೂಡ ದೂರುದಾರರಿಗೆ ಅವ್ರು ಮಾಡಿರ್ತಾರೆ. ಅಂದ್ರೆ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಅವರು ಮಾಡಿರ್ತಾರೆ. ಇದರಿಂದ ಲೋಕಾಯುಕ್ತ ಪೊಲೀಸರಿಗೆ ಯಾವಾಗ ದೂರು ಬರುತ್ತೆ ಕೂಡಲೇ ಅವರನ್ನ ಟ್ರ್ಯಾಪ್ ಮಾಡೋದಕ್ಕೆ ಮುಂದಾಗ್ತಾರೆ. ಚಾಮರಾಜಪೇಟೆ ಬಳಿ ಇರುವಂತಹ CAR ಗ್ರೌಂಡ್ ಬಳಿ ಹಣವನ್ನ ಇಸ್ಕೊಳ್ಳೋದಕ್ಕೆ ಯೂನಿಫಾರ್ಮ್ ನಲ್ಲಿ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಆತನನ್ನ ಲಾಕ್ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ನೀವು ಆ ಒಂದು ವಿಡಿಯೋವನ್ನು ನೋಡಬಹುದು, ವೈರಲ್ ಆಗ್ತಿದೆ. ಯಾವ ರೀತಿ ಆತನನ್ನ ಲೋಕಾಯುಕ್ತ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ. ಆತ ಅದೇ ಹಿಂದಿನ ದಿನದಂದು ದೂರುದಾರರ ಬಳಿ ಅದೇ ರೀತಿಯಾಗಿ ಅನ್ಅಫಿಷಿಯಲಿ ಅರೆಸ್ಟ್ ಮಾಡೋದಕ್ಕೆ ಹೋಗಿರ್ತಾರೆ. ನಿಮ್ಮ ವಿರುದ್ಧ ಈ ರೀತಿ ಪ್ರಕರಣ ದಾಖಲಾಗಿದೆ, ನಾವು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತೇಳಿ ಅವರನ್ನ ಬೆದರಿಕೆ ಹಾಕ್ತಿರುವಂತ ಕೆಲಸ ಮಾಡಿರ್ತಾರೆ. ಆ ಒಂದು ವಿಡಿಯೋದಲ್ಲಿ ಆ ದೂರುದಾರರು ಕೇಳ್ತಾರೆ, ಅಂದ್ರೆ ನಮ್ಮ ಮೇಲೆ ಏನೋ ಆರೋಪ ಇರಲಿ ಸರ್, ನಾವು ತನಿಖೆಗೆ ಸಹಕಾರ ಮಾಡ್ತೀವಿ, ನೀವು ನೋಟಿಸ್ ಕೊಡದೇನೆ ಮನೆಗೆ ಯಾಕೆ ಬಂದ್ರಿ, ಇಷ್ಟೊಂದು ಜನ ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ನೀವು ಕಾನೂನಿನ ಪ್ರಕಾರ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಒಬ್ಬ ದೂರುದಾರರನ್ನ ಅವರ ಕಾಲ್ ಕೆಳಗಡೆ ಕೂಡಿಸ್ಕೊಂಡಿರ್ತಾರೆ. ಅದಾದ್ಮೇಲೆ ನಂತರದ ದಿನದಲ್ಲಿ ಅವರು ಅದೇ ರೀತಿಯಾಗಿ ಅರೆಸ್ಟ್ ಆಗಿರೋದು ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ. ಸದ್ಯಕ್ಕೆ ಆತ 4 ಲಕ್ಷ ಹಣವನ್ನ
ಲಂಚವಾಗಿ ಪಡೆಯುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರು ಈಗ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರ ವಿರುದ್ಧ ಈಗ ತನಿಖೆ ಕೂಡ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈ ಮುಂಚೆ ಆತ 6 ಲಕ್ಷ ಅವರಿಂದ ಆಲ್ರೆಡಿ ಇಸ್ಕೊಂಡಿದ್ದ, ಹೆಚ್ಚುವರಿಯಾಗಿ ಈತ ಮತ್ತೆ 5 ಲಕ್ಷ ಹಣವನ್ನ ಆ ಮೂವರ ಬಳಿ ಕೇಳಿದ್ದ ಅಂತ ಹೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಆತನನ್ನ ಅರೆಸ್ಟ್ ಮಾಡಿ ಲೋಕಾಯುಕ್ತ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈತ ಈ ಮುಂಚೆ ಕೂಡ ಇದೇ ರೀತಿಯಾಗಿ ಮತ್ತೆ ಲಂಚಗಳನ್ನ ಕೇಳ್ತಿದ್ದ, ಮತ್ತೆ ಆತ ಈ ರೀತಿಯಾಗಿ ಎಷ್ಟು ಬಾರಿ ಈತ ಲಂಚವನ್ನು ಇಸ್ಕೊಂಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಬೇರೆ ಬೇರೆಯವ್ರ ಜೊತೆ ಕೂಡ ಈತ ಇದೇ ರೀತಿಯಾಗಿ ವರ್ತನೆ ಮಾಡ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸುತ್ತಿದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿ. ಥ್ಯಾಂಕ್ ಯು ಮಾದೇಶ್. ಪ್ಲೀಸ್ 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 ಲೋಕಾಯುಕ್ತ ಪೊಲೀಸರು ಬರ್ರಿ. ನಿಮ್ ಸಾಬ್ ಬರ್ರಿ. ನಿಮ್ಮ ಸಿಬ್ಬಂದಿ ಕರೀರಿ ಸರ್. ಒಂದು ನಿಮಿಷ ಹೇಳಿದ್ಯಾ? ಬನ್ನಿ.